ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನಿವತ್ತು ಬದನೇಕಾಯಿ ಭರ್ತಾ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಬದನೇಕಾಯಿನ ಕಟ್ ಮಾಡಿದ್ದೆ ಮಧ್ಯ. ಅದರೊಳಗೆ ನಾನು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ಈಗ ನಾನು ಗ್ಯಾಸ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಬಿಸಿ ಮಾಡ್ಕೊಳ್ತೀನಿ. ಈಗ ಅದು ಮೇಲ್ಗಡೆ ಸಿಪ್ಪೆ ಎಲ್ಲ, ಬದನೇಕಾಯಿನ ಸಿಪ್ಪೆ ಎಲ್ಲ ಕಪ್ಪಾಗಬೇಕು. ಅಲ್ಲಿ ತನಕನೂ ನಾನು ಗ್ಯಾಸ್ ಮೇಲಿಟ್ಟು ಹಾಗೆ ಇಡ್ತೀನಿ. ನೋಡಿ, ಬಿಸಿ ಮಾಡ್ಕೊಳ್ತೀನಿ. ಈ ಮಧ್ಯೆ ಯಾಕೆ ನಾವು ಕಟ್ ಮಾಡಬೇಕು ಅಂತಂದರೆ, ಏನಾರ ನಾವು ಬದನೇಕಾಯಿ ಒಳಗೇನೆ ಏನಾರ ಹುಳ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಬದನೇಕಾಯಿನ ಮಧ್ಯ ಭಾಗ ನಾವು ಕಟ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಎರಡೂ ನಾವು ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಬದನೇಕಾಯಿ ಭರ್ತಾ ತುಂಬಾ ಚೆನ್ನಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ರೊಟ್ಟಿ ಜೊತೆಗೆ. ನೋಡಿ ಹೇಗೆ ಸುಡ್ತಾ ಇದೆ ಅದು ಅಂತ ಬದನೇಕಾಯಿ. ಬದನೇಕಾಯಿ ಭರ್ತಾ ಮಾಡೋಕ್ಕೆ ಸ್ವಲ್ಪ ದೊಡ್ಡದೇ ತಗೋಬೇಕು. ನೋಡಿ ಫ್ರೆಂಡ್ಸ್, ಇದಾಗಿದೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಸುಡಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಈಗ ಮೇಲ್ಗಡೆ ಸಿಪ್ಪೆ ಎಲ್ಲ ನಾನೀಗ ತೆಗಿತೀನಿ. ಈ ಥರ ನಾವು ಸುಟ್ಟರೆ ಅದು ನಾವೀಗ ಸ್ವಲ್ಪ ಮೆತ್ತಗೆ ಆಗುತ್ತೆ. ನೋಡಿ ಹೇಗೆ ಸಿಪ್ಪೆ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಫ್ರೆಂಡ್ಸ್, ಈಗ ನಾನು ಎರಡೂ ಬಿಡಿಸಿಟ್ಕೊಂಡಿದ್ದೆ. ಈಗ ನೋಡಿ, ನಾನು ಒಂದು ಕುಡುಗೋಲು ಸಹಾಯದಿಂದ ನಾನು ಅದನ್ನೆಲ್ಲ ಸ್ವಲ್ಪ ಮೆತ್ತಗೆ ನಾನು ಜಜ್ಕೋತೀನಿ. ನಾವು ತುಂಬ ಜಾಸ್ತಿ ಹೊತ್ತು ಗ್ಯಾಸ್ ಮೇಲಿಟ್ಟು ಅದು ಸುಟ್ಟರೆ ಮೆತ್ತಗಾಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಈ ಥರ ಆದರೆ ಸಾಕು. ಇವಾಗ ನೋಡಿ, ನಾನು ಇದಕ್ಕೆ ಮಸಾಲೆ ಹಾಕ್ಕೊಳ್ತೀನಿ. ಮಸಾಲೆ ಏನಪ್ಪ ಅಂದರೆ ನೋಡಿ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಸ್ಪೂನು ಮೆಣಸಿನ್ಕಾಯಿ ಖಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಗುರೆಳ್ಳು ಪುಡಿ ಅಂದರೆ ಹುಚ್ಚೆಳ್ಳು ಪುಡಿ ತೊಗೊಂಡಿದ್ದೀನಿ. ಇದಿಷ್ಟು ಸಾಕು ಫ್ರೆಂಡ್ಸ್. ಇವಾಗ ನೋಡಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಭರ್ತಾ ರೆಡಿ ಮಾಡ್ಕೊಳ್ಳೋಕ್ಕೆ. ಈರುಳ್ಳಿ ಹಾಕ್ಕೊಂಡೆ ನೋಡಿ. ಗುರೆಳ್ಳು ಪುಡಿ ಹಾಕ್ಕೊಳ್ತೀನಿ, ಅಂದರೆ ಹುಚ್ಚೆಳ್ಳು ಪುಡಿ, ಕೊತ್ತಂಬರಿ ಸೊಪ್ಪು, ಸಕ್ಕರೆ, ಉಪ್ಪು ಮತ್ತು ಖಾರ. ಇವಾಗ ನೋಡಿ, ನಾನು ಇದಕ್ಕೆ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಒಂದ್ಸಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಇದು. ಚಪಾತಿಗಿಂತ ರೊಟ್ಟಿಗೆ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ.
ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.